ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ. ಮಳೆಗಾಲ ಸ್ಟಾರ್ಟ್ ಆದಾಗ ಒಂದು ಪ್ರಾಬ್ಲಮ್ ಶುರುವಾಗುತ್ತೆ ನಮ್ಮ ಗಿಡಗಳಿಗೆ. ಅದೇನು ಅಂತಂದರೆ ಈ ಶಂಕು ಹುಳುಗಳು, ಸ್ನೇಲ್ ಅಂತ ನಾವೇನು ಕರಿತೀವಿ, ಇದು ಗಿಡಕ್ಕೆ ಬಂದು ಅಟ್ಯಾಕ್ ಆಗಿ ಗಿಡದಲ್ಲಿರುವಂಥ ಎಲೆಗಳು ಹಾಗೆ ಮೊಗ್ಗುಗಳನ್ನು ತಿನ್ನುತ್ತೆ. ಸುಮಾರು ತೊಂದರೆಯನ್ನು ಕೊಡುವಂಥ ಈ ಕೀಟದಿಂದ ಯಾವ ರೀತಿ ನಾವು ನಮ್ಮ ಗಿಡಗಳನ್ನು ನಾವು ಉಳಿಸ್ಕೋಬೋದು ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಇಷ್ಟು ಚೆನ್ನಾಗಿರುವಂಥ ಈ ಡೇರೆ ಹೂವಿನ ಗಿಡವನ್ನು ನೀವು ನೋಡ್ತಾ ಇದ್ದೀರಾ. ಇದು ತುಂಬ ಚೆನ್ನಾಗಿ ಬೆಳ್ಕೊಂಡು ಬಂದಿದೆ. ಈ ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುವಂಥದ್ದು. ಆಗಸ್ಟ್ ಹೊತ್ತಿಗೆಲ್ಲ ಕಂಪ್ಲೀಟಾಗಿ ಇನ್ನೂ ಎಲ್ಲ ಮೊಗ್ಗುಗಳು ಬರುವಂಥದ್ದು. ಇಷ್ಟು ಚೆನ್ನಾಗಿರುವಂಥ ಹೂಗಳಿಗೆ ಕೆಲವೊಂದು ಬಾರಿ ಈ ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಈ ಸ್ನೇಲ್, ಶಂಕು ಹುಳು ಅಥವಾ ಈ ಸ್ಲಗ್ ಅಂತ ನಾವು ಕರಿತೀವಿ, ಅದು ಅಟ್ಯಾಕ್ ಆಗುತ್ತಾ ತುಂಬ ಚಾನ್ಸಸ್ ಇರುತ್ತೆ. ಆಮೇಲೆ ಕೆಲವೊಬ್ಬರು ನನಗೆ ಮೆಸೇಜ್ ಕೂಡ ಮಾಡಿದ್ರಿ, ಅಂದರೆ ಕಾಮೆಂಟ್ ಕೂಡ ಮಾಡಿದ್ರಿ, ಇದು ಯಾವಾಗ ಬರುತ್ತೆ ಅಂತಲೇ ಗೊತ್ತಾಗಲ್ಲ, ಬಟ್ ಬೆಳಗ್ಗೆ ಎದ್ದು ನೋಡಿದಾಗ ಈ ಥರ ಎಲೆಗಳು ಕಟ್ಟಾಗಿರೋ ರೀತಿ ಹಾಗೆಯೇ ಹೂಗಳು ತಿಂದಿರೋ ಅಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಇದಕ್ಕೆ ಪ್ಲೀಸ್ ಏನಾದರೂ ಒಂದು ಪರಿಹಾರವನ್ನು ಹೇಳಿ ಅಂತ ಹೇಳಿದರೆ, ಸೊ ಕೆಮಿಕಲ್ ಆಗಿ ನೀವು ಇದನ್ನು ಟ್ರೀಟ್ ಮಾಡ್ಬೋದು. ಶಂಕು ಹುಳುಗಳಿಗೆ ಅಂತಲೇ ಕೆಮಿಕಲ್ ಶಾಪಲ್ಲಿ ಈ ಮದ್ದು ಸಿಗುತ್ತೆ. ಬಟ್ ಕೆಮಿಕಲ್ ನಾವು ಸ್ಪ್ರೇ ಮಾಡೋದ್ರಿಂದ ಗಿಡಕ್ಕೆ ಡೈರೆಕ್ಟಾಗಿ ಅಫೆಕ್ಟ್ ಆಗೋದ್ರಿಂದ ಮುಂದೆ ಬರುವಂಥ ಮೊಗ್ಗುಗಳು ಉದುರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಹೂಗಳು ಕಡಿಮೆ ಬರುವಂಥ ಚಾನ್ಸಸ್ ಇರೋದ್ರಿಂದ ಮನೆಯಲ್ಲೇ ನಾವು ಆರ್ಗ್ಯಾನಿಕ್ ಆಗಿ ಯಾವ ರೀತಿಯಾದಂಥ ಒಂದು ಪರಿಹಾರವನ್ನು ಕಂಡ್ಕೋಬಹುದು ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ಸೊ ಬನ್ನಿ, ಸ್ವಲ್ಪ ಮಟ್ಟಿಗೆ ಶಂಕು ಹುಳುಗಳು ಏನು ಮಾಡುತ್ತೆ, ಯಾವ ರೀತಿ ಪ್ರಾಬ್ಲಮ್ ನಿಮ್ಮ ಗಿಡಗಳಿಗೆ ಕೊಡುತ್ತೆ ಅನ್ನೋದನ್ನು ಫಸ್ಟ್ ತಿಳ್ಕೊಂಡು ಅದಾದ ಮೇಲೆ ವಿಡಿಯೋ ಎಂಡಲ್ಲಿ ನಾನು ಇದಕ್ಕೆ ಪರಿಹಾರವನ್ನು ಕೂಡ ಹೇಳಿದ್ದೀನಿ. ಯಾರು ವಿಡಿಯೋವನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ಶಂಕು ಹುಳು, ನಾವು ಇದರ ಮೇಲೆ ಒಂದು ಚಿಪ್ ಇರುತ್ತೆ, ಅಂತಂದರೆ ಒಂದು ಶೆಲ್ ಇರುತ್ತೆ, ಇದಕ್ಕೆ ನಾವು ಶಂಕು ಹುಳ ಅಂತ ಕರಿತೀವಿ. ಇದು ಯಾವ ರೀತಿಯಾಗಿ ಗಿಡಗಳನ್ನ ತಿನ್ನುತ್ತೆ ಅಂತಂದರೆ ಎಲೆಗಳು, ಹೊಸದಾಗಿ ಚಿಗುರು ಬಂದಿರೋಂಥ ಎಲೆಗಳು ಹಾಗೆಯೇ ಸಾಫ್ಟ್ ಇರುವಂಥ ಸ್ಟೆಮ್ಮನ್ನು ತಿನ್ನುವಂಥ ಅಭ್ಯಾಸವನ್ನು ಇದು ಮಾಡಿಕೊಂಡಿರುತ್ತೆ. ಈ ರೀತಿ ಶಂಕು ಶೆಲ್ ಇದ್ದರೆ ಇದಕ್ಕೆ ಶಂಕು ಹುಳ ಅಂತ ಕರಿತೀವಿ. ಇನ್ನೊಂದು ರೀತಿಯ ಪ್ರಾಬ್ಲಮ್ ಒಂದು ಹುಳ ಮಾಡುತ್ತೆ, ಅದು ಯಾವುದು ಅಂತಂದರೆ ಸ್ಲಗ್ ಅಂತ ನಾವೇನು ಕರಿತೀವಿ. ಈ ಸ್ಲಗ್ಗೆ ಈ ರೀತಿ ಮೇಲ್ಗಡೆ ಚಿಪ್ಪಿರೋದಿಲ್ಲ, ಈ ಕೆಳಗಡೆ ಭಾಗ ನೀವೇನು ಅದು ಹುಳುವನ್ನು ನೋಡ್ತಾ ಇದ್ದೀರಾ ಅಷ್ಟು ಮಾತ್ರ ಇರುತ್ತೆ. ಸೊ ಇದು ಕೂಡ ಸೇಮ್ ಈ ಶಂಕು ಹುಳುವಿನ ರೀತಿ ಎಲೆಗಳಲ್ಲಿ ಕೂತು ಎಲೆಗಳನ್ನ ಕಟ್ ಮಾಡಿ ತಿನ್ನೋದು ಅಲ್ಲದೇ ಹಾಗೆಯೇ ಹೂಗಳನ್ನು ಹಾಳು ಮಾಡೋದರಲ್ಲಿ ಇದು ಕೂಡ ಒಂದು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಸೊ ಈಗ ಇವು ಎರಡೂ ನಿಮ್ಮ ಗಿಡದ ಸುತ್ತಲೂ ಬರಲೇಬಾರ್ದು, ಗಿಡ ಹಾಳಾಗಲೇಬಾರ್ದು. ಇಲ್ಲಿ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಇದು ತಿನ್ನೋವಂಥದ್ದು. ಈ ರೀತಿ ಆಗಬಾರ್ದು ಅಂದರೆ ಕೆಲವೊಂದು ಮನೆ ಮದ್ದುಗಳನ್ನ ನಾನಿಲ್ಲಿ ಹೇಳ್ತೀನಿ. ತುಂಬ 100% ಆರ್ಗ್ಯಾನಿಕ್ ಆಗಿ ನೀವು ಮನೆಯಲ್ಲೇ ಇರುವಂಥ ವಸ್ತುವಿಂದ ತಯಾರಿಸ್ಕೋಬೋದು. ನಾನು ಆಗಲೇ ಹೇಳಿದ್ನಲ್ವಾ, ಸ್ಲಗ್ ಅಂತ ಏನು ಕರಿತೀವಿ, ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ಈ ಹುಳಕ್ಕೆ ನಾವು ಆ ರೀತಿಯಾಗಿ ಕರೆಯುವಂಥದ್ದು. ಎರಡೂ ಸೇಮ್ ಕೆಲಸಗಳನ್ನ ಮಾಡುತ್ತೆ. ರಾತ್ರಿ ಬರುತ್ತೆ, ಎಲೆಗಳನ್ನ ತಿನ್ನುತ್ತೆ, ಹೂಗಳನ್ನ ತಿನ್ನುತ್ತೆ, ಹಾಗೆಯೇ ಇದು ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟ ಆದಮೇಲೆ ಇದು ಚಿಕ್ಕದಾಗಿ ಅದರಲ್ಲಿ ಶಂಕು ಹುಳುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ತನ್ನ ಪರಿವಾರವನ್ನೇ ತಗೊಬಂದು ನಿಮ್ಮ ಗಿಡದಲ್ಲಿ ಕಂಪ್ಲೀಟಾಗಿ ಇಡುವಂಥದ್ದು. ಸೊ ಅದಕ್ಕೋಸ್ಕರ ಇದನ್ನು ಯಾವ ರೀತಿ ತಡೆಗಟ್ಟಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈಗ ನರ್ಸರಿಯಿಂದ ನೀವು ತರಬೇಕಾದ್ರೆ ಕೆಲವೊಂದು ವಿಷಯಗಳನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಈ ಮಳೆಗಾಲದಲ್ಲಿ ನೀವೇನಾದರೂ ಗುಲಾಬಿ ಹೂಗಳನ್ನ ಗುಲಾಬಿ ಗಿಡವನ್ನು ತರೋದಾದರೆ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಚುಕ್ಕೆ ಇರುವಂಥ ಎಲೆಗಳನ್ನು ತರೋಕ್ಕೆ ಹೋಗಬೇಡಿ. ಅದರಲ್ಲಿ 100% ಆಗಿ ಸ್ನೇಲ್ ಅಥವಾ ಸ್ಲಗ್ ಇದ್ದೇ ಇರುತ್ತೆ. ಸೊ ಈ ಹೂಗಳು ಕೂಡ ಅರ್ಧಂಬರ್ಧ ಅರಳಿರುತ್ತೆ, ಅದು ಕೂಡ ಅದಕ್ಕೆ ಕಾರಣವಾಗಿರುತ್ತೆ. ಸೊ ಇದನ್ನು ನೀವು ಒಂದು ಕೇರ್ಫುಲ್ಲಾಗಿ ತಿಳ್ಕೊಂಡು ಇದಾದ ಮೇಲೆ ಮನೆ ಮದ್ದಿಗೆ ಹೋಗೋಣ. ಇಲ್ಲಿ ಬಿಸಿ ನೀರು, 1 ಕಪ್ ಆಗುವಷ್ಟು ಬಿಸಿ ನೀರಿಗೆ ಉಗುರು ಬೆಚ್ಚ ನೀರು ಅಂತ ನಾವೇನು ಕರಿತೀವಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಫಿ ಪೌಡ್ರ್, 1 ಟೇಬಲ್ ಸ್ಪೂನ್ ಆಗುವಷ್ಟು ಗಾರ್ಲಿಕ್ ಪೌಡರ್, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸಿನ ಪೌಡರ್. ಬಿಸಿ ನೀರಿಗೆ ಕುದಿಸ್ಬಾರ್ದು ನೀರನ್ನು, ಬಿಸಿ ನೀರಿಗೆ ಹಾಕ್ಕೊಂಡು ಒಂದು 5 hours
ಅವರ್ಸ್ ಬಿಟ್ಬಿಡಿ. ಎಲ್ಲ ಈ ಮೆಣಸಿನ ಪೌಡ್ರು ಹಾಗೆ ಗಾರ್ಲಿಕ್ ಪೌಡ್ರು ಹಾಗೆ ಕಾಫಿ ಪೌಡ್ರದ್ದು ಏನೇನು ಸತ್ವ ಇದೆ ಅದು ನೀರಿನಲ್ಲಿ ಚೆನ್ನಾಗಿ ಬೆರಿಬೇಕು. ನಿಮ್ಮ ಹತ್ರ ಗಾರ್ಲಿಕ್ ಪೌಡ್ರ್ ಇಲ್ಲ ಅಂದರೆ ಗಾರ್ಲಿಕ್ಕನ್ನು ಚೆನ್ನಾಗಿ ಕುಟ್ಬಿಟ್ಟು ಅದನ್ನು ಕೂಡ ಹಾಕ್ಬೋದು, ಅಥವಾ ಗಾರ್ಲಿಕ್ಕನ್ನು ಮಿಕ್ಸಿ ಮಾಡಿಕೊಂಡು ಕೂಡ ನೀವು ಹಾಕ್ಬೋದು. ಒಂದು 5ರಿಂದ 6 ಗಂಟೆ ಬಿಟ್ಟ ಮೇಲೆ ಈ ರೀತಿಯಾಗಿ ಇದು ಕಾಣಿಸುತ್ತೆ. ಇದನ್ನು ನೀವು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಗಿಡದ ತುಂಬೆಲ್ಲ ನೀವು ಸ್ಪ್ರೇ ಮಾಡಿದರೆ ಈ ಸ್ಮೆಲ್ಗೆ, ಈ ಸ್ಟ್ರಾಂಗ್ ಸ್ಮೆಲ್ಗೆ ಶಂಕುಹುಳ, ಇರುವೆಗಳು, ಸ್ಲಗ್ ಹಾಗೆ ಇನ್ನೂ ಕೆಲವೊಂದು ಮಿಲಿ ಬಗ್ಸ್, ಆಮೇಲೆ ಅಫಿಡ್ಸ್ ಅಂತ ನಾವೇನು ಕರಿತೀವಿ, ಎಲ್ಲ ಹುಳುಗಳಿಂದ ಮುಕ್ತಿ ಸಿಗುವಂಥದ್ದು. ಸೊ ನೋಡಿದ್ರಲ್ಲ, ಇದನ್ನು ನೀವು ವಾರಕ್ಕೆ 1 ಸಲ ಮಾಡಿ ಒಂದು 2 ಯೂಸಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಇನ್ನೇನಾದರೂ ನಿಮಗೆ ಕ್ವೆಶನ್ ಇದ್ದರೆ ಅಥವಾ ನಿಮ್ಮ ಕ್ವೈರೀಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸನ್ನು ಯೂಸ್ ಮಾಡ್ಕೋಬೋದು. ಕಾಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸುಮಾರು ಜನ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬೇ ಮಾಡ್ಕೊಳ್ಳೋದಿಲ್ಲ. 98% ನಿನ್ನೆ ನಾನು ಚೆಕ್ ಮಾಡಿದಾಗ ತೋರಿಸ್ತಾ ಇತ್ತು 98% ಜನ ಸಬ್ಸ್ಕ್ರೈಬ್ ಮಾಡದೇ ಇರೋರು ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.